ಸಿಎಂ ವಿರುದ್ಧ ಮೂಡಾದಿಂದ 14 ಸೈಟ್ ಅಕ್ರಮವಾಗಿ ಪಡೆದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನವರೆಗೂ ಮೂಡಾ ಕೇಸ್ನ ತನಿಖಾ ವರದಿಯನ್ನ ಲೋಕಾಯುಕ್ತ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿತು. ಅಂತಿಮ ವರದಿ ಸಲ್ಲಿಸಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಲೋಕಾಯುಕ್ತಕ್ಕೆ. ಮಧ್ಯಂತರ ತನಿಖಾ ಪ್ರಗತಿ ವರದಿ ಸಲ್ಲಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ಅಂತಿಮ ವರದಿ ಸಲ್ಲಿಸ್ತಾ ಇಲ್ಲ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು. ಕೆಲವು ಅಧಿಕಾರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿದೆ. ಅನುಮತಿ ಸಿಗದ ಕಾರಣ ಅಂತಿಮ ವರದಿಯನ್ನ ಸಲ್ಲಿಸಿಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ಕೇಸ್ ಡೈರಿ ನೀಡುವಂತೆ ಎಸ್ಪಿಪಿಗೆ ಜನಪ್ರತಿನಿಧಿ ಕೋರ್ಟ್ ನ್ಯಾಯಾಧೀಶರು ಸೂಚನೆಯನ್ನ ನೀಡಿದ್ರು. ಸಮಯ ನೀಡಿದ್ರೆ ಸೀಲ್ಡ್ ಕವರ್ನಲ್ಲಿ ವರದಿ ನೀಡೋದಕ್ಕೆ ಸಿದ್ಧ ಅಂತ ಎಸ್ಪಿಪಿ ಹೇಳಿದ್ರು. ಸಿಎಂ ವಿರುದ್ಧದ ಮೂಡಾ ಕೇಸ್ನಲ್ಲಿ ಇಲ್ಲಿಯವರೆಗೂ ಏನೆಲ್ಲ ತನಿಖೆಯನ್ನ ಮಾಡಲಾಯಿತು ಅದರ ವರದಿಯನ್ನ ಲೋಕಾಯುಕ್ತ ಈಗ ಕೋರ್ಟ್ಗೆ ನೀಡಿದೆ. ಮಧ್ಯಂತರ ತನಿಖಾ ಪ್ರಗತಿಯ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಯಾಕೆ ಅಂತಿಮ ವರದಿ ಕೊಡ್ತಾ ಇಲ್ಲ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಕೆಲವು ಅಧಿಕಾರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು, ಅನುಮತಿಯನ್ನ ಕೋರಲಾಗಿದೆ. ಅನುಮತಿ ಸಿಗದ ಕಾರಣ ಅಂತಿಮ ವರದಿ ಸಲ್ಲಿಸಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಕೋರ್ಟ್ ದಾರಿ ತಪ್ಪಿಸುವ ಕೆಲಸ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಈ ಸಂದರ್ಭದಲ್ಲಿ ಆಕ್ಷೇಪ ಎತ್ತುತ್ತಾರೆ. ಯಾವುದೇ ತನಿಖೆ ಮಾಡ್ತಾ ಇಲ್ಲ, ಆರೋಪಿಗಳನ್ನ ರಕ್ಷಿಸುವ ಕೆಲಸ ಆಗ್ತಾ ಇದೆ. ತನಿಖಾ ಅಧಿಕಾರಿಗಳು ಅಂತಂದರೆ ಸರ್ವಾಧಿಕಾರಿಗಳ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆ ಮಾಡಿದ್ರು ಕೋರ್ಟ್ನಲ್ಲಿ. ಅವರ ವಾದ ಇದು. ತನಿಖಾಧಿಕಾರಿ ಮೂಡಾ ಕೇಸ್ ತನಿಖೆ ಮಾಡಿರುವ ಬಗೆ ಸಮಂಜಸ ಆಗಿಲ್ಲ. ಏನೆಲ್ಲ ತನಿಖೆ ಮಾಡಿದ್ದಾರೋ ಅದನ್ನ ದಾಖಲೆ ಸಮೇತ ಕೊಡ್ಲಿ. ಕೋರ್ಟ್ ಸೂಚನೆಯ ಬಳಿಕ ಲೋಕಾಯುಕ್ತ ಒಬ್ಬರ ವಿಚಾರಣೆಯನ್ನ ಮಾಡಿಲ್ಲ. ಬಿ ರಿಪೋರ್ಟ್ ಮೇಲೆ ಆದೇಶ ಮಾಡುವಂತೆ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ರು. ಅಂತಿಮ ವರದಿ ಇಲ್ಲದೆ ಹೇಗೆ ಆದೇಶ ಮಾಡೋದು ಅಂತ ಈ ಸಂದರ್ಭದಲ್ಲಿ ದೂರುದಾರರನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಭಾಗಶಃ ವರದಿ ಆಧರಿಸಿ ಕೋರ್ಟ್ ಆದೇಶ ಮಾಡೋದಕ್ಕೆ ಹೇಗೆ ಸಾಧ್ಯ? ದೂರುದಾರ ಸ್ನೇಹಮಯಿ ಕೃಷ್ಣಗೆ ಜನಪ್ರತಿನಿಧಿ ಕೋರ್ಟ್ನ ನ್ಯಾಯಾಧೀಶರು ಕೇಳಿದಂತಹ ಪ್ರಶ್ನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಾಗ್ತಾ ಇದೆ ಕೋರ್ಟ್ನಲ್ಲಿ? ಮೂಡಾ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಲೋಕಾಯುಕ್ತ ಪೊಲೀಸರು ಏನು ಬಿ ರಿಪೋರ್ಟ್ ಸಲ್ಲಿಸಿದ್ರು ಅದನ್ನ ಸ್ನೇಹಮಯಿ ಕೃಷ್ಣ ಚಾಲೆಂಜ್ ಮಾಡಿದ್ರು. ಸುಮಾರು 6 ತಿಂಗಳಲ್ಲಿ ನೀವು ವರದಿಯನ್ನ ಕೊಡುವಂತೆ ಸಹ ಲೋಕಾಯುಕ್ತ ಪೊಲೀಸರಿಗೆ ಏನ್ ನ್ಯಾಯಾಲಯ ಸೂಚಿಸಿತ್ತು. ಆದ್ರೂ ಸಹ ಇದುವರೆಗೂ ಸಹ ಯಾವುದೇ ರೀತಿ ವರದಿಯನ್ನ ಸಲ್ಲಿಕೆ ಮಾಡಿಲ್ಲ. ಆದ್ರೆ ಅವರು ಪ್ರಗತಿ ವರದಿಯನ್ನ ಈಗ ತನಿಖೆಯಲ್ಲಿ ಆಗಿರ್ತಕ್ಕಂಥ ಪ್ರಗತಿಯ ವರದಿಯನ್ನ ಮಾತ್ರ ಈಗ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಆಕ್ಷೇಪವನ್ನ ಸ್ನೇಹಮಯಿ ಕೃಷ್ಣ ಏನ್ ದೂರುದಾರರಿದ್ದಾರೆ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಏನ್ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ್ ಭಟ್ ಅವರ ಮುಂದೆ ವಿಚಾರಣೆ ನಡೀತಾ ಇದೆ. ಏನ್ ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿದ್ರು. ಇದ್ರ ಬಗ್ಗೆ ಸಹ ಸಾಕಷ್ಟು ಆಕ್ಷೇಪವನ್ನ ಏನ್ ಎತ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ವಿಚಾರಣೆ ಆರಂಭ ಆದ ಸಂದರ್ಭದಲ್ಲಿ ಸರ್ಕಾರದ ಪರ ಲೋಕಾಯುಕ್ತ ಪರ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ ಹಾಜರಾಗ್ತಾರೆ. ವರದಿ ಸಲ್ಲಿಸೋದಕ್ಕೆ ನಮ್ಗೆ ಕಾಲಾವಕಾಶ ಕೊಡಿ, ತನಿಖೆ ನಡೀತಾ ಇದೆ. ಕೆಲವು ಅಧಿಕಾರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಮನವಿ ಮಾಡಿದೀವಿ. ಇನ್ನೂ ಸಹ ಪ್ರಾಸಿಕ್ಯೂಷನ್ ಅನುಮತಿ ಆಗಿಲ್ಲ. ಕೆಲವು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಬಾಕಿ ಇದೆ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ನಾವು ಏನು ರಿಪೋರ್ಟ್ ಅನ್ನ ಸಲ್ಲಿಸೋದಕ್ಕೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ವರದಿಯನ್ನ ರೆಡಿ ಮಾಡ್ಬೇಕಿದೆ. ವರದಿ ಸಿದ್ಧಪಡಿಸೋದಕ್ಕೆ ಟೈಮ್ ಬೇಕು ಅಂತ ಕೇಳ್ತಾರೆ. ಆದ್ರೆ ಇದಕ್ಕೆ ಏನು ಜಡ್ಜ್ ಕೂಡ ನಾನ್ ಕೊಟ್ಟಿದ್ದ ಅವಕಾಶ ಎಷ್ಟು 6 ತಿಂಗಳಾಯ್ತು. ಅದ್ರ ಬಗ್ಗೆನೂ ಸಹ ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸಿ ಇದುವರೆಗೂ ಸಹ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಹ ಜಡ್ಜ್ ಕೂಡ ಗರಂ ಆದ್ರು. ಪ್ರಕರಣದ ಕೇಸ್ ಡೈರಿಯನ್ನ ಕೊಡಿ, ಮತ್ತೆ ಸ್ವಲ್ಪ ಸಮಯ ನೀಡಿದ್ರೆ ಕೇಸ್ ಡೈರಿ ಒದಗಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಕೋರ್ಟ್ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ. ಆರೋಪಿಗಳಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಮತ್ತೆ ಏನ್ ಆರೋಪಿಗಳೇನಿದ್ದಾರೆ ಇವರೆಲ್ಲರನ್ನ ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್, ಈ A1 ಇಂದ
A4 ಆರೋಪಿಗಳೇನಿದ್ದಾರೆ ಇವರನ್ನ ರಕ್ಷಣೆ ಮಾಡೋ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ತನಿಖೆಯನ್ನ ಮಾಡ್ತಾ ಇಲ್ಲ. ಆರೋಪಿಗಳ ರಕ್ಷಣೆ ಮಾಡುವ ಕೆಲಸ ಆಗ್ತಾ ಇದೆ. ಅವರು ಅಧಿಕಾರದಲ್ಲಿ ಮುಂದುವರಿತಲೇ ಇದ್ದಾರೆ ಸಿಎಂ. ಹೀಗಾಗಿ ಕೋರ್ಟ್ ಸೂಚನೆ ಬಳಿಕವೂ ಸಹ ಒಬ್ಬ ಬಗ್ಗೆನೂ ಸಹ ತನಿಖೆಯನ್ನ ನಡೆಸಿಲ್ಲ. A1 ಮತ್ತೆ A2 A3 A4 ಆರೋಪಿಗಳೇನಿದ್ದಾರೆ ಅವ್ರ ಬಗ್ಗೆ ಸಹ ಸಿಂಗಲ್ ಒಂದು ಪೇಜ್ ಕೋರ್ಟ್ಗೆ ಅವರು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡ್ಲಿ, ನಾನು ನೋಡ್ತೇನೆ. ಅವ್ರು ಇದುವರೆಗೂ ಸಹ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರ ಮೇಲೆ ಗುರುತರ 14 ಸೈಟ್ ಪಡೆದ ಆರೋಪ ಇದೆ. ಸಿಎಂ ಪತ್ನಿ ಪಾರ್ವತಿ ಮತ್ತೆ ದೇವರಾಜು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಇದುವರೆಗೂ ಸಹ ತನಿಖೆಗಾಗ್ಲಿ ವಿಚಾರಣೆಗಾಗ್ಲಿ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಹೀಗಾಗಿ ಇದನ್ನ ಆರ್ಡರ್ ಮಾಡಬೇಕು, ನೀವು ತನಿಖೆಗೆ ಮತ್ತೆ ಆರ್ಡರ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಿ ರಿಪೋರ್ಟ್ ಮೇಲೆ ಆದೇಶ ಮಾಡುವಂತೆ ಸಹ ಸ್ನೇಹಮಯಿ ಕೃಷ್ಣ ಮನವಿ ಮಾಡ್ತಾ ಇದ್ದಾರೆ. ಅಂತಿಮ ವರದಿ ಬರೆದು ಹೇಗೆ ಆದೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಭಾಗಶಃ ವರದಿ ಆಧರಿಸಿ ಆದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಚರ್ಚೆ ನಡೀತಾ ಇದೆ. ಮುಖ್ಯವಾಗಿ ಏನಂದ್ರೆ ಬಿ ರಿಪೋರ್ಟರ್ನ ಚಾಲೆಂಜ್ ಮಾಡಿರೋದ್ರಿಂದ ಮೂಡಾ ಪ್ರಕರಣದಲ್ಲಿ ಇವ್ರದ್ದೇನೂ ಪಾತ್ರ ಇಲ್ಲ. ಸಿಎಂ ಎಸ್ ಕಿರಣ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.